ಇನ್ನು ಈ ಇಷ್ಟು ದಿನ ವಿದ್ಯಾರ್ಥಿಗಳ ನೀಟ್ ಹೋರಾಟಗಳು ಒಂದು ಕಡೆಯಾದರೆ ಸದ್ಯ ಇದರ ಬಳಿಕ ರಿಸರ್ವೇಶನ್ ಹಟಾವೋ ಅನ್ನುವ ಆಂದೋಲನ ಶುರುವಾಗ್ಬಿಟ್ಟಿದೆ. ಹೊಸ ಪ್ರತಿಭಟನೆ ದೇಶದಾದ್ಯಂತ ಚರ್ಚೆ ಆಗ್ತಿದೆ. ಎಷ್ಟರ ಮಟ್ಟಿಗೆ ಅನ್ನೋದಾದ್ರೆ ಈ ಚಳವಳಿ ಇನ್ಸ್ಟಾಗ್ರಾಮ್ ಖಾತೆಯ ಕೆಲವು ದಿನಗಳಲ್ಲಿ 4.6 ಮಿಲಿಯನ್ ಫಾಲೋವರ್ಸ್ಗಳನ್ನ ಪಡೆದು ವೇಗವಾಗಿ ಬೆಳೀತಾ ಇದೆ. ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿರುವಂತಹ ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆಯನ್ನ ಮರುಪರಿಶೀಲನೆ ಮಾಡಬೇಕು ಮತ್ತು ರದ್ದುಗೊಳಿಸಬೇಕು ಅನ್ನುವುದು ಈ ರಿಸರ್ವೇಶನ್ ಹಟಾವೋ ಆಂದೋಲನದ ಮುಖ್ಯ ಉದ್ದೇಶ ಆಗಿದೆ. ಸರ್, ಈ ರಿಸರ್ವೇಶನ್ ಅನ್ನೋ ವಿಚಾರ ಬಂದಾಗ ಒಂದಿಷ್ಟು ಗೊಂದಲ ಬಂದ್ಬಿಡುತ್ತೆ. ನೀಟ್ ಪರೀಕ್ಷೆಯ ಹೋರಾಟ ಉದ್ದೇಶ ಇದ್ದಿದ್ದು ಬಹಳ ಸ್ಪಷ್ಟ, ಪರೀಕ್ಷೆಯಲ್ಲಿ ಸುಧಾರಣೆ ತರಬೇಕು ಅಂತ. ಈ ರಿಸರ್ವೇಶನ್ ಹಟಾವೋಲ್ಲಿ ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಸಾಮಾನ್ಯ ಜನರು ಕೇಳ್ತಿರೋದು, ಸರ್ ನಮಗೆ ಒಂದು ರಾಷ್ಟ್ರ ಒಂದು ಗುರುತು ಬೇಕು, ನಾವು ಹಿಸ್ಟೋರಿಕಲ್ ಯಾರ್ಯಾರಿಗೆ ಸಮಸ್ಯೆ ಆಗಿದೆ, ಡಿಸ್ಕ್ರಿಮಿನೇಷನ್ ಆಗಿದೆ, ಅವ್ರ ಬಗ್ಗೆ ಮಾತನಾಡ್ತಿಲ್ಲ, ವ್ಯವಸ್ಥಿತವಾಗಿ ಒಂದು ರಿಫಾರ್ಮೇಷನ್ ಆದ್ರೂ ತರಲೇಬೇಕು ಅಂತಿದ್ದಾರೆ ಸರ್. ಈಗ ಎಲ್ಲ ಜಾತಿಗಳು ಒಂದೇ, ನನ್ನ ದೇಶ ಶ್ರೇಷ್ಠ ಅನ್ನುವಂಥ ಘೋಷವಾಕ್ಯವನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಭಾರತ ಮೊದಲು, ನೀವು ಜಾತಿ ಆಧರಿಸಿ ಯಾವುದೇ ಮೀಸಲಾತಿಗಳನ್ನ ಕೊಡೋಕೆ ಹೋಗ್ಬಿಡಿ, ಅರ್ಹತೆ ಮತ್ತು ಪ್ರತಿಭೆ ಆಧರಿಸಿ ಕೊಡಿ, ಮೆರಿಟ್ ನೋಡಿ ಕೊಡಿ ಅಂತ ಹೇಳ್ಬಿಟ್ಟು. ತಪ್ಪಿಲ್ಲ ಅಂತ ಅನ್ಸುತ್ತೆ ಒಂದೊಂದು ಸರಿ. ಆರೋಗ್ಯಕರವಾಗಿ ಆಗಬೇಕಾಗಿರುವ ಚರ್ಚೆಯನ್ನು ಇವರು ಆನ್ಲೈನ್ ಅಭಿಯಾನದ ಮೂಲಕ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತಿಗೆ ಸಾಮಾಜಿಕ ಜಾಲತಾಣಗಳು ಎಷ್ಟು ಗಟ್ಟಿಯಾಗಿ ನಿಂತ್ಕೊಳ್ತವೆ ಅನ್ನೋದಕ್ಕೆ ಇದು ಒಂದು. ಮೊನ್ನೆ ಈ E20 ನೋಡಿದ್ವಿ ನಾವು, ಪೆಟ್ರೋಲ್ ವಿಚಾರವಾಗಿ ಅದನ್ನೊಂದು ಶುರು ಮಾಡ್ಕೊಂಡಿದ್ದಾರೆ. ಅದ್ಯಾವುದೋ ಒಂದು ಹೋರಾಟ, E20 ಜನತಾ ಪಾರ್ಟಿ ಅಂತ ಹುಟ್ಕೊಂಡು ಶುರು ಮಾಡ್ಕೊಂಡು ಅವ್ರದ್ದೊಂದು ಹೋರಾಟ. ಅದ್ರ ಅಡಿಯಲ್ಲೇ ಇವರೊಂದು ಲೆಕ್ಕಾಚಾರದಲ್ಲಿ ಬಂದಂಗಿದ್ದಾರೆ. ಇವ್ರದ್ದೊಂದು ಹೊಸ ಹೋರಾಟ ಶುರುವಾಗಿದೆ, ರಿಸರ್ವೇಶನ್ ಹಟಾವೋ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ರಿಸರ್ವೇಶನ್ ಮುಕ್ತಗೊಳಿಸಿ ಅನ್ನುವಂಥ ನಿಟ್ಟಲ್ಲಿ ಮಾಡ್ತಾ ಇದ್ದಾರೆ. ಜಾತಿ ಆಧರಿಸಿ ಕೊಡುವಂಥದ್ದಕ್ಕಿಂತ ನೀವು ಸಾರ್ವಜನಿಕ ವಲಯದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿನ್ನಡೆ ಇರುವಂಥ ವರ್ಗವನ್ನು ಗುರುತಿಸಿ ಕೊಡಿ. ಅದು ಯಾವುದೇ ವರ್ಗದಲ್ಲಿರಲಿ, ಮೇಲ್ವರ್ಗನೋ ಕೆಳವರ್ಗನೋ, ನೀವು ಆ ವರ್ಗಗಳನ್ನು ಆಧರಿಸಿ ಕೊಡೋಕೆ ಹೋಗ್ಬಿಡಿ, ಜಾತಿ ಆಧರಿಸಿ ಕೊಡೋಕೆ ಹೋಗ್ಬಿಡಿ. ಆರ್ಥಿಕತೆಯನ್ನು ಸಾಮಾಜಿಕವಾಗಿ ಹಿಂದುಳಿದ ಲೆಕ್ಕಾಚಾರದಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು, ಈಗ ಏನು ಎಕನಾಮಿಕಲ್ ವೀಕರ್ ಸೆಕ್ಷನ್ ಏನಿದೆ ಅಂತ ಒಂದು ಸೆಕ್ಷನ್ ಆಧರಿಸಿ ಕೊಡಿ ಅಂತ ಹೇಳ್ತಾರೆ. ತಪ್ಪಿಲ್ಲ ಅಂತ ಒಂದೊಂದು ಸರಿ ಅನ್ಸುತ್ತೆ. ಇದು ಜಾಗತಿಕವಾಗಿ ಎಲ್ಲೇ ಹೋದ್ರೂ ಕೂಡ ಒಂದು ಚರ್ಚೆಗೆ ಗ್ರಾಸವಾಗಬೇಕಾಗಿರುವಂತ ವಿಚಾರ, ಚರ್ಚೆ ಆಗ್ಲೇಬೇಕು ಅಂತ ಅನ್ಸುತ್ತೆ. ಬಹಳಷ್ಟು ಜನಕ್ಕೆ ಹಿನ್ನಡೆ ಅಂತ ಅನ್ಸಿದ್ರು ಕೂಡ ಒಂದಷ್ಟು ವರ್ಗ ಇದಕ್ಕೆ ಕಾಯ್ತಿದ್ದಾರೆ. ಯಾಕೆ ಈಗ ಸುಮಾರು ಜನರ ಪ್ರಶ್ನೆ, ಅರೆ ಬ್ರಾಹ್ಮಣರಲ್ಲೂ ಕೂಡ ಯಾವುದೋ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥದ್ದು ಇದು, ಈ ಜಾತಿ ಮೀಸಲಾತಿ ಮಾಡಿಕೊಂಡು ಬಂದ್ರು. ಅವರು ಜಾತಿ ಪದ್ಧತಿಯನ್ನ ಒಂದು ಒಡೆದಾಳುವ ನೀತಿಗೋಸ್ಕರ ಅದಕ್ಕೋಸ್ಕರ ಮಾಡ್ಕೊಂಡು ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಒಂದೊಂದಾಗಿ ಅಂಬೇಡ್ಕರ್ ಕಾಲದಲ್ಲಿದ್ದಂತ ಆ ಅವ್ಯವಸ್ಥೆ, ಅಸಮಾನತೆ ತೊಡೆದು ಹಾಕೋದಕ್ಕೆ ಅವರು ಅದನ್ನು ತಗೊಂಡು ಬಂದ್ರು ಅಂತ. ಅದಾದ ನಂತರದಲ್ಲಿ ನಿಮ್ಮ ಈ ಕೆನೆ ಪದರ ಅಂತ ಬರುತ್ತೆ, ಹೌದು, ಕ್ರೀಮಿ ಲೇಯರ್ ಆಗಿ ನೋಡ್ತಾ ಹೋಗ್ತಾರೆ. ಸೊ ಕೆನೆ ಪದರದಲ್ಲಿರುವಂತವರು ಕೂಡ ಅಲ್ಲಿ ತಗೊಳ್ಬೇಡಿ. ನಿಮ್ಮಲ್ಲೂ ಬಡವರು ಈಗಲೂ ತಳಮಟ್ಟದಲ್ಲಿದ್ದರೆ, ಅದು ಬ್ರಾಹ್ಮಣನಾಗಿರ್ಲಿ ಅಥವಾ ಇನ್ನೊಬ್ಬ ಮೇಲ್ಜಾತಿಯವನಾಗಿರ್ಲಿ, ಎಲ್ಲರೂ ಕೂಡ ಮೀಸಲಾತಿ ಒಳಗಡೆ ಬರಲಿ ಅನ್ನುವಂತ ಒಂದು ಜಾಗತಿಕ ಸತ್ಯವನ್ನು ಹೇಳಕ್ ಹೊರಟಿದ್ದಾರೆ. ಜಾಗತಿಕ ಸತ್ಯ ಇದೇ, ಓಪನ್ ಸೀಕ್ರೆಟ್ ಇದೇ ಆಗಬೇಕು ಅನ್ನುವಂಥ ನಿಟ್ಟಲ್ಲೇ ಹೋರಾಟ ಮಾಡಬೇಕು. ಆದರೆ ಇದಕ್ಕೆ ಈ ನಿಟ್ಟಲ್ಲಿ ಈಗಾಗಲೇ ಮೀಸಲಾತಿಯ ಅಡಿಯಲ್ಲಿ ಬಂದಿರುವವರು ಒಪ್ಪಿದ್ರೆ ಅದು ಇನ್ನೊಂದು ಮಟ್ಟಿನ ಸಾಧನೆ ಆಗ್ಬಿಡ್ಬೋದೇನೋ ಅಂತ. ಯಾಕಂದ್ರೆ ಮೀಸಲಾತಿ ಈಗಿರುವ 50% ಏನು ಸುಪ್ರೀಂ ಕೋರ್ಟ್ನ ಲೆಕ್ಕ ಇದೆ, 50% ಮೀರಬೇಡಿ ಅಂತ. ತಮಿಳುನಾಡು ಆಲ್ರೆಡಿ ಮೀರ್ಬಿಟ್ಟಿದೆ, ಕೆಲ ರಾಜ್ಯಗಳ ಕೈ ಹಾಕಿದೆ. ಬಿಹಾರ ಇದಾಗಿದೆ, ತಮಿಳುನಾಡು ಲೆಕ್ಕಾಚಾರ ಹೊರಟೋಗಿದೆ. ಆದ್ರೂ ಕೂಡ ಕೆಲ ರಾಜ್ಯಗಳು ಇನ್ನೂ ಆ ಹಿಡಿತದ ಒಳಗಡೆನೆ ಇದೆ. ಮೊನ್ನೆ ನಾವು ಈ ಮೀಸಲಾತಿ ಒಳಗಡೆ ಒಂದು ಒಳ ಮೀಸಲಾತಿನೂ ಕೂಡ ನೋಡ್ಕೊಂಡು ಬಂದ್ವಿ. ಎಡ ಬಲ ABC ವರೆಗೂ ಬಂತು. ಅದಕ್ಕೆ ಇಷ್ಟೊಂದು ಹೋರಾಟಗಳಾಯ್ತು. ಇರೋ ಮೀಸಲಾತಿಯನ್ನ ಕಿತ್ತು ಇನ್ನೊಬ್ರಿಗೆ ಕೊಡ್ತೀರಿ ಅನ್ನುವಂಥದ್ದೇನು ಬಂತಲ್ಲ. ಈಗಿರುವ ಮೀಸಲಾತಿಯ ಆಧರಿಸಿ ನೀವು ಬೇರೆ ಏನೋ ಮಾಡಕ್ ಹೊರಟಿದ್ದೀವಿ ಅಂದಾಗ ದೇಶಕ್ಕೆ ಕೆಚ್ಚಿ ಬೀಳ್ಬೋದು. ಹೌದು, ಖಂಡಿತ. ಆ ಯುವ ಸಮುದಾಯ ಏನು ಹೊರಟಿದೆ ಅದರಲ್ಲಿ ಸತ್ಯ ಇದ್ರೂ ಕೂಡ ಒಂದಷ್ಟು ವರ್ಗಕ್ಕೆ ಇದು ಕಹಿ ಸತ್ಯ. ಹೌದು. ಇದನ್ನ ಜೀರ್ಣ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ.
ಎಲ್ಲೋ ಒಂದು ಕಡೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವ ರಾಜಕೀಯ ಪಕ್ಷ ಕೂಡ ಮುಂದೆ ಬರಲ್ಲ. ಈಗ ಬರಬೇಕು ಅಂತಂದ್ರೆ ರಾಜಕೀಯ ಪಕ್ಷವನ್ನು ಹೊರತುಪಡಿಸಿ ಈ ಆನ್ಲೈನ್ ಅಭಿಯಾನದಲ್ಲಿ ಇದರಲ್ಲ, ಈ ಯುವ ಸಮುದಾಯಗಳೇ ಬರಬೇಕು. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದೇನು ಅಂತಂದ್ರೆ ಸಾಮಾಜಿಕ ಸಮಾನತೆ, ಅಸಮಾನತೆ ಹೊಡೆದು ಹಾಕಬೇಕು, ತೊಡೆದು ಹಾಕಬೇಕು. ಜಾತಿ ಆಧರಿಸಿ ಬೇಡ, ಆರ್ಥಿಕ ನೆಲೆಗಟ್ಟಲ್ಲಿ ಯಾರು ಹಿಂದುಳಿದಿದ್ದಾರೋ ಅವನೇ ನಿಜವಾದ ಹಿಂದುಳಿದವನು, ಅವನನ್ನ ಆಧರಿಸಿ ಮೀಸಲಾತಿ ಮಾಡಿ ಎಲ್ಲರಿಗೂ ನೀವು ಸಮಾನತೆಯನ್ನ ಘೋಷಣೆ ಮಾಡ್ದಂಗಾಗತ್ತೆ. ಭಾರತೀಯರು ನಾವೆಲ್ಲರೂ ಒಂದಾಗಿರೋಣ, ಕೆಳಗಡೆ ಇರುವ ಯಾವುದೇ ಸಮುದಾಯದವನ್ನು ಕೂಡ ಮೇಲೆತ್ತೋಣ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಯೋಚನೆ, ಆದ್ರೆ ಯೋಜನೆಯಾಗಿ ರೂಪಕ್ಕೆ ಬರೋದು ತುಂಬಾ ಅನುಮಾನ ಅನ್ಸುತ್ತೆ. ಭಾರತದಂತ ಮೀಸಲಾತಿ ಉಂಡು ತೇಗಿರುವಂತ ಈ ಜನಮಾನಸಕ್ಕೆ ಇದನ್ನು ತಲುಪಿಸೋದು ತುಂಬಾ ಕಷ್ಟ ಆಗುತ್ತೆ. ಒಂದೇ ಈಗಿರುವ ಮೀಸಲಾತಿ ಒಳಗಡೆ ಎಲ್ಲರೂ ಕೂಡ ಆ ಮೀಸಲಾತಿ ಒಳಗಡೆ ಸೇರುವಂತದ್ದಾಗಬೇಕು. ಆ ಮೇಲ್ ಜಾತಿ ಅನ್ನೋದನ್ನ ಬಿಟ್ಬಿಟ್ಟು ನಾವೆಲ್ಲರೂ ಕೂಡ ಕೆಳಗಿರುವಂತವ್ರೆ ಅನ್ನುವಂಥದ್ದು ಅಡಿಯಲ್ಲಿ ಏನಾದ್ರು ಬಂದ್ರು ಅಂತಂದ್ರೆ ಕೆಳಗಿರುವವ್ರನ್ನ ಮತ್ತೆ ತೆಗೆದು ಹಾಕೋದಕ್ಕಂತೂ ಆಗೋದಿಲ್ಲ. ಮೇಲಿರುವವರೇ ಕೆಳಗೆ ಬಂದು ಕೂತ್ಕೊಂಡ್ಬಿಟ್ರೆ, ಬುದ್ಧ ಹೇಳ್ತಾರೆ ಯಾವಾಗ್ಲೂ ಕೆಳಗಡೆ ಕೂತಿರೋನ್ನ ಬೀಳ್ಸೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಕೆಳಗಡೆ ಕೂತಿರ್ತೀನಿ. ಹಂಗಾಗಿ ಆ ಮೇಲಿರೋರು ಕೆಳಗಡೆ ಬಂದ್ಬಿಟ್ರೆ ಎಲ್ಲರೂ ಸಮಾನರಾಗ್ಬಿಡ್ತಾರೆ. ಆ ಪ್ರಯತ್ನ ಆಗ್ಬೋದು. ಅಂದ್ರೆ ಸರ್, ಒಬ್ರು ಕಾರ್ಯಕರ್ತರು ಒಬ್ರು ಮಾತನಾಡ್ತಾ ಹೇಳ್ತಾ ಇದ್ರು ಸರ್, ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಅಂದಾಗ ಒಂದೇ ಕ್ವಶನ್ ಪೇಪರ್ ಇರುತ್ತೆ, 3 ಹಂತದಲ್ಲಿ ನಾವು ಬರೀತೀವಿ, ನಾವೆಲ್ಲರೂ ಕೂಡ ಬರೀತೀವಿ ಅಂತ. ಆದ್ರೆ ಯಾವಾಗ ಇಂಥದ್ದೊಂದು ಸಮಸ್ಯೆ ಅಂತಂದ್ರೆ ಪಾಸ್ ಆದ ನಂತರದಲ್ಲಿ ರಿಸರ್ವೇಶನ್ ಅಲ್ಲಿ ಅವ್ರಿಗೆ ಒಂದಿಷ್ಟು ನೀವು ಅಡ್ವಾಂಟೇಜ್ ಆಗ್ಬಿಡುತ್ತೆ. ನಾವೆಲ್ಲ ಒಂದೇ ಕ್ವಶನ್ ಪೇಪರ್ ಓದಿರ್ತೀವಿ, ಅದೇ ನೋಡ್ಕೊಂಡು ಆನ್ಸರ್ ಬರ್ದಿರ್ತೀವಿ, ಪಾಸ್ ಆಗಿರ್ತೀವಿ. ಇಂದು ಹೆಂಗೆ ಅಂತ ಹಾಗಾಗಿನೇ ಒಂದು ರಾಷ್ಟ್ರ ಒಂದು ಗುರುತು, ಹಂಗಾಗಿ ರಿಸರ್ವೇಶನ್ ಅನ್ನ ತೆಗೆದಾಕಿ ಅನ್ನೋದವರು. ನೋಡಿ, ಬಡತನದ ಆಧಾರದಲ್ಲಿ ಏನ್ ಬೇಕಾದ್ರೂ ಮಾಡಿ ಅಂತಾನೆ ಬರ್ತಾ ಇರೋದು, ಆರ್ಥಿಕತೆ ಆಧಾರದಲ್ಲಿ ಏನ್ ಬೇಕಾದ್ರೂ ಮಾಡಿ ಅಂತ ಹೇಳೋದು. ಶಿಕ್ಷಣಕ್ಕೆ ಯಾವ ಮೀಸಲಾತಿ ಅಂತ, ಉದ್ಯೋಗಕ್ಕೆ ಯಾವ ಮೀಸಲಾತಿ ಅಂತ ಬರುತ್ತೆ. ನೀವು ಯಾವುದೇ ಪಂಡಿತೋತ್ತಮರನ್ನು ಕೂರಿಸ್ಕೊಂಡ್ರು ಕೂಡ ಹೌದಲ್ವಾ ಅಂತ ಅನ್ಸುತ್ತೆ. ಆ ಮೀಸಲಾತಿ ಒಳಗಡೆ ಆಗಿ ಬಂದವನು ಕೂಡ ಹೌದಲ್ವಾ, ನನ್ನ ಜೊತೆಗೆ ಓದಿರುವಂತ ಸ್ನೇಹಿತ, ಎಲ್ಲವೂ ಇದೆ ಆತನ ತರ ಅರ್ಹತೆ. 70-80% ತೆಗೆದವನಿಗಿಂತನೂ ನಾನು 30% ಅವ್ನು ಮುಂದಕ್ಕೆ ಬರ್ತಾ ಇದ್ದೀನಲ್ಲ, ಇದು ಯಾವ ಅಡಿಯಲ್ಲಿ ಬರುತ್ತೆ? ನಮ್ಮನ್ನು ಹೆಂಗೆ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತು ನಾನು ಅಲ್ಲಿ ಹೋಗಾದ್ರೂ ಏನು ಮಾಡ್ತೀನಿ ಅಂತ. ಒಂದು ಕ್ವಾಲಿಫಿಕೇಶನ್ಗೆ ನಾವು ಯಾವುದನ್ನಾದ್ರೂ ಒಂದನ್ನ ಒಂದು ಮೆರಿಟ್ ಲೆಕ್ಕಾಚಾರ ಇದ್ದಾಗ, ಸೊ ಆ ಪ್ರತಿಭೆ ಅಲ್ಲಿ ಇಲ್ಲದೆ 30% ಇದ್ದವನು ಮೆರಿಟ್ ಆಧರಿಸಿ ಅಲ್ಲಿ ಅಂದ್ರೆ ಆ ಮೀಸಲಾತಿ ಆಧರಿಸಿ ಅಲ್ಲಿ ಹೋಗ್ತಾನೆ ಅಂತಂದ್ರೆ ಆ ಕೆಲಸಕ್ಕೆ ಯೋಗ್ಯನಾ? ಸೊ ನೀವು ಮೀಸಲಾತಿ ಕೊಡಬೇಕಾಗಿರೋದು ಯಾವ ವಿಭಾಗದಲ್ಲಿ? ಹಾಗಾದ್ರೆ ಅವರ ಏಳಿಗೆಗಾಗಿ ಕೊಡಿ, ಅವರ ಏನು ಹಿಂದುಳಿದಿದ್ದಾರೋ ಅವರ ಏಳಿಗೆಗಾಗಿ ಕೊಡಿ ಅಂತ, ಅವರ ಜೀವನೋಪಾಯಕ್ಕೆ ಏನೇನು ಮಾಡಿಕೊಡ್ಬೇಕೋ ಕೊಡಿ. ಆದರೆ ಉದ್ಯೋಗದ ವಿಚಾರದಲ್ಲಿ ಬಂದಾಗ ಅದು ಬೇರೆ ನಿಟ್ಟಲ್ಲೇ ಆಯಾಮ ತಗೊಳುತ್ತೆ. ಇಲ್ಲಿ ಸ್ವಲ್ಪ ಚರ್ಚೆಗಳಾಗ್ತವೆ. ಈ ಹಿಂದೆ ಕೂಡ ಬಂದವರು ತುಂಬಾ ಜನ ಅಲ್ಲಿ ನಿಂತ್ಕೊಂಡಿರೋರು ಇರ್ತಾರೆ, ಅಲ್ಲಿ ಆಲ್ರೆಡಿ ಸ್ಥಾನಮಾನವನ್ನ ಅಲಂಕರಿಸಿದವರು ಇರ್ತಾರೆ. ಈಗ ಹೋಗುವವರು ಯೋಚನೆ ಮಾಡ್ಬೋದು ಅಷ್ಟೇ. ಈಗ ಇರುವಂತ ಒಂದು ತಂಡ ಏನು ಮುಂದಕ್ಕೆ ಹೋಗ್ತಾ ಇದೆ ನೋಡ್ಬೇಕು, ಇವರಿಗೆ ಎಷ್ಟು ಬೆಂಬಲ ಸಿಗುತ್ತೆ. ರಾಜೀನಾಮೆ ಅಂತೂ ಯಾರನ್ನೂ ಕೇಳಕ್ಕಾಗಲ್ಲ ಅವರಿಗೆ. ಪ್ರಧಾನ ರಾಜೀನಾಮೆ ಕೇಳಿದ್ರು ನೀಟಲ್ಲಿ ಒಂದು ಹಗರಣ ಆಗಿತ್ತು, ಒಂದು ಲೆಕ್ಕಾಚಾರ ಆಗಿತ್ತು. ಇಡೀ ಆ ಬ್ರಿಟಿಷ್ ಕಾಲದಿಂದನೂ ಬಂದವರು ಯಾರನ್ನಂತ ಕೇಳೋಣ. ಈಗ ವ್ಯವಸ್ಥೆಯೇ ಇದಕ್ಕೆ ಬದಲಾಗಿ ಕೂತ್ಕೋಬೇಕಷ್ಟೇ. ಇಡೀ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದು ಆಡಳಿತಾರೂಢ ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕಾಗೋದಿಲ್ಲ. ಬರುವ ವ್ಯವಸ್ಥೆಯ ಒಳಗಡೆ ಯಾವುದಾದ್ರೂ ಒಂದು ಆಡಳಿತಕ್ಕೆ ಸರಿಯಾದವರು ಇಂಥವ್ರು ಯಾರಾದರೂ ಬಂದ್ರೆ ಯೋಜನೆ ತರೋದಕ್ಕೆ ಪ್ರಯತ್ನ ಪಡಬಹುದು. ನಮ್ಮ ಕಾಲಕ್ಕಂತೂ ಆಗೋದಿಲ್ಲ ಅನ್ಸುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.